ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡೋಣ ಇವತ್ತು ಗೋಧಿ ಹಾಲ್ಬಾಯ್ ಹೇಗೆ ಮಾಡೋದು ಅಂತ. ತುಂಬ ಹೆಲ್ತಿ ರೆಸಿಪಿ, ಬೇಗ ಕೂಡ ಆಗುತ್ತೆ. ಟ್ರೈ ಮಾಡಿ ನೋಡಿ. ಲಿಟ್ರಲಿ ಒಂದು 15 ಮಿನಿಟ್ಸಲ್ಲಿ ಮಾಡ್ಕೋಬಹುದು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇವಾಗ ನಾನು 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಗೋಧಿ, 1 ಕಪ್ ಬೆಲ್ಲಗೆ 1 ಕಪ್ ಗೋಧಿ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪ ತೊಗೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ, ಗಸಗಸೆ. ನೋಡೋಣ ಹೇಗೆ ಮಾಡೋದು ಅಂತ. ನಾನು 1 ಕಪ್ ನೀರು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ 2 ಕಪ್ ನೀರು ಹಾಕೊಳ್ಳಿ. ಇದಕ್ಕೆ 1 ಕಪ್ ಗೋಧಿ ಹಾಕೊಳ್ಳಿ. ಸೊ 1 ಕಪ್ ಗೋಧಿಗೆ ಹತ್ತತ್ರ 3ರಿಂದ 4 ಕಪ್ ನೀರು ಬೇಕು. ಇದಕ್ಕೆ ಫಸ್ಟಿಗೆ ನಾನು 1 ಕಪ್ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, 2 ಕಪ್ ನೀರಲ್ಲಿ ಕಲಿಸ್ಕೊಳ್ಳಿ. 2 ಕಪ್ ನೀರಲ್ಲಿ ಕಲಿಸ್ಕೊಂಡ್ರೆ ಇಲ್ಲಿ 2 ಕಪ್ ನೀರು ಹಾಕೊಳ್ಳಿ ಪ್ಯಾನ್ಗೆ. ಇದು ಸ್ವಲ್ಪ ಕುದಿಯೋಕ್ಕೆ ಹಿಂಗೆ ಸ್ಟಾರ್ಟ್ ಆದ ತಕ್ಷಣ ನೀವು ಏನು 2 ಕಪ್ ಅಥವಾ 1 ಕಪ್ ಅಲ್ಲಿ ಕಲಿಸ್ಕೊಂಡಿರ್ತೀರಲ್ಲ ಗೋಧಿ ಹಿಟ್ಟು, ಅದನ್ನು ಹಾಕೊಳ್ಳಿ. 1 ಕಪ್ಪಲ್ಲಿ ಕಲಿಸ್ಕೊಂಡ್ರೆ ಸ್ವಲ್ಪ ಈ ಥರ ಗಟ್ಟಿಗಾಗುತ್ತೆ. ಮೇ ಬಿ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಫಸ್ಟ್ ಟೈಮ್ ಮಾಡೋರು 2 ಕಪ್ ನೀರಲ್ಲಿ ಗೋಧಿ ಹಿಟ್ಟು ಕಲಿಸ್ಕೊಳ್ಳಿ. ಅದಾದಮೇಲೆ ಇದನ್ನು ಕಂಟಿನ್ಯೂಸ್ ಸ್ಟಿರ್ ಮಾಡಿ ನೀರಲ್ಲಿ. ಇದು ಬೇಯಬೇಕು. ಒಂದು 5 ಮಿನಿಟ್ಸಲ್ಲಿ ಬೇಯುತ್ತೆ. ನೀವು ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಇರಿ. ಇದು ಯಾವಾಗ ಸ್ವಲ್ಪ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೋ ನೀವು ಅವಾಗ 1 ಕಪ್ ಬೆಲ್ಲ ಹಾಕೊಳ್ಳಿ. ಎಷ್ಟು ಗೋಧಿ ತೊಗೊಂಡಿರ್ತೀರೋ ಅಷ್ಟೇ ಬೆಲ್ಲ ಹಾಕೊಳ್ಳಿ. ಸೊ ಬೆಲ್ಲ ಹಾಕೊಂಡ್ಬಿಟ್ಟು ಮತ್ತೆ ಅದನ್ನು ಸ್ವಲ್ಪ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಿ. ಬೆಲ್ಲನೂ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಅದನ್ನು ಕೂಡ ನೀಟಾಗಿ ಬೈಂಡ್ ಆಗುತ್ತೆ. ಯಾವಾಗ ಬೇಕಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಟ್ರೈ ಮಾಡಿ ರೆಸಿಪಿ. ತುಂಬ ಮೈಲ್ಡಾಗಿ ಸ್ವೀಟ್ ಇರುತ್ತೆ, ತುಂಬಾ ಸ್ವೀಟ್ ಅನಿಸಲ್ಲ. ಒಂಥರ ಹಲ್ವಾ ಥರ ಬರುತ್ತೆ. ತುಂಬ ಬೇಗನೂ ಮಾಡ್ಕೋಬೋದು. ನೋಡಿ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿ ಈ ಥರ ಕುದೀತಾ ಇದೆ. ತುಪ್ಪ ಹಾಕೊಳ್ಳಿ. ತುಪ್ಪ ತುಂಬ ಜಾಸ್ತಿನೂ ಬೇಡ, ಯಾಕಂತಂದರೆ ತುಪ್ಪ ತುಂಬ ಹೀರ್ಕೊಳ್ಳಲ್ಲ, ಬಿಟ್ಕೊಳ್ಳುತ್ತೆ. ಸೊ ಟೇಸ್ಟ್ಗೆ ಅಷ್ಟೇ ಸ್ವಲ್ಪ ತುಪ್ಪ ಹಾಕೊಳ್ಳಿ. ಅದೊಂಥರ ಫುಲ್ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಆಮೇಲೆ ತುಪ್ಪದ ಘಮನೂ ಬರುತ್ತೆ. ನೋಡಿ ಕಂಟಿನ್ಯೂಸ್ ಸ್ಟಿರ್ ಮಾಡಿ. ಅದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಒಂದು ಸ್ವಲ್ಪ ಸ್ಪೂನಲ್ಲಿ ನೋಡಿ, ಅದು ಸಣ್ಣ ನೀರು ಹಚ್ಕೊಂಡು ಕೈಗೆ ಸ್ವಲ್ಪ ಮುಟ್ಟಿದ್ರೆ ಅದು ಅಂಟಬಾರ್ದು. ಅದು ಏನಂದ್ರೆ ನಿಮ್ಮ ಕೈಗೆ ಅಂಟಬಾರ್ದು. ಇಷ್ಟೇ ನೋಡಿ, ಈ ಥರ ಅಂಟ್ತಾ ಇಲ್ಲ. ಸೊ ಇವಾಗ ನೀವು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಅಷ್ಟೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದು ಸ್ಟವ್ ಆಫ್ ಮಾಡಿ ಇಳಿಸ್ಬಿಡಿ. ಇದನ್ನು ನೀಟಾಗಿ ಸ್ಟವ್ ಆಫ್ ಮಾಡಿ ಆದಮೇಲೆ ಒಂದು ಪ್ಲೇಟಿಗೆ ತೊಗೊಂಡ್ಬಿಟ್ಟು ಹಲ್ವಾ ಶೇಪ್ಗೆ ಸರ್ವ್ ಮಾಡ್ಕೋಬೇಕು. ಅದಕ್ಕೆ ನೀವೊಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರ್ಕೊಡಿ. ತುಪ್ಪ ಸವರಿದ್ರೆ ಅದು ಬೇಗ ಬಿಡುತ್ತೆ. ಬಟರ್ ಪೇಪರ್ ಕೂಡ ಹಾಕೋಬೋದು. ನಾನು ಮಿನಿಮಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಆದ್ದರಿಂದ ಪ್ಲೇಟ್ಗೆ ಸೈಡ್ಸ್ ಎಡ್ಜಸ್ಸು ಎಲ್ಲ ಕಡೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ಆದಮೇಲೆ ನೀವು ಅದೇನು ಬಿಸಿ ಬಿಸಿದು ಆಫ್ ಮಾಡಿರ್ತೀರಲ್ಲ ಅದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಇದು ನೀಟಾಗಿ ಸರ್ವ್ ಆಗಲಿ. ಈ ಥರ ಸರ್ವ್ ಆದಮೇಲೆ ಸ್ವಲ್ಪ ನೀಟಾಗಿ ಬೈಂಡ್ ಆಗಲಿ. ಅದು ಬೈಂಡ್ ಆದರೆ ಸ್ವಲ್ಪ ಬಿಟ್ಬಿಡಿ. ಗಸಗಸೆ ಹಾಕ್ಬಿಡಿ. ಅದು ಬಿಸಿ ಇದ್ದಾಗೆ ಗಸಗಸೆ ಹಾಕ್ಕೊಳ್ಳಿ ಮೇಲೆ, ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ಇದಷ್ಟಾದ್ಮೇಲೆ ಬಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು. ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಒಂದು 15-20 ನಿಮಿಷ ಬಿಟ್ಟಾದ್ಮೇಲೆ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸ್ಲ್ಯಾಬ್ಸ್ ಬೇಕು ಅಷ್ಟು ಕಟ್ ಮಾಡ್ಕೊಳ್ಳಿ. ನೋಡಿ ತುಪ್ಪದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ರಾಗಿ ಹಾಲ್ಬಾಯ್ ಥರನೇ ಆಗುತ್ತೆ. ಬಟ್ ರಾಗಿದು ಹಾಲು ತಕ್ಕೊಂಡು ಅದೆಲ್ಲ ಮಾಡೋಕ್ಕೆ ಟೈಮ್ ಬೇಕು. ಸೊ ನಿಮಗೆ ಹಾಲ್ಬಾಯ್ ರೆಸಿಪಿ ಥರನೇ ಆಗಬೇಕು ಅಂತಂದರೆ ಗೋಧಿದು ಟ್ರೈ ಮಾಡಿ. ಆರಾಮಾಗಿ ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ. ಸೊ ಪೀಸ್ಗಳು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪೀಸ್ಗಳು ಅಷ್ಟು ತುಂಬ ಸಾಫ್ಟಾಗಿರುತ್ತೆ. ಕೈಯಿಂದ ನೀವು ಪ್ರೆಸ್ ಮಾಡಿ ನೋಡಿದ್ರೆ ತುಂಬ ಸಾಫ್ಟ್ ಆಗುತ್ತೆ. ಪ್ಲೀಸ್ ಗಿವ್ ಇಟ್ ಎ ಟ್ರೈ. ತುಂಬ ಹೆಲ್ದಿ ರೆಸಿಪಿ.